ಸದಸ್ಯರು ಅಧಿಕಾರಿಗಳ ಸಹಕಾರದಲ್ಲಿ 30 ತಿಂಗಳ ಕಾಲ ಸುಸ್ಥಿರ ಅಭಿವೃದ್ಧಿ ಮಾಡಿದ್ದೇನೆ ಎಂಬ ತೃಪ್ತಿ ಇದೆ. ಹೊಸಹುಡಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಹೇಳಿಕೆ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಶೀರ್ವಾದದಿಂದ ಹೊಸಹುಡಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ 30 ತಿಂಗಳ ಕಾಲ ಅಭಿವೃದ್ಧಿಯ ಪರ್ವದತ್ತ ಸಾಗಿದ್ದೇನೆ ಎಂಬ ತೃಪ್ತಿ ಇದೆ ಅಂತ ಅಧ್ಯಕ್ಷ ಮಂಜುನಾಥ್ ಅಭಿಪ್ರಾಯಪಟ್ಟರು. ತಾಲೂಕಿನ ಹೊಸಹುಡಿಯ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಿದ್ದ ಆಡಳಿತ ಮಂಡಳಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ನಮ್ಮ ನಾಯಕರಾದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲದಲ್ಲಿ 30 ತಿಂಗಳ ಹಿಂದೆ ಅಧ್ಯಕ್ಷನಾಗಿ ನೇಮಕವಾದೆ. ಅಂದಿನಿಂದ ಈ ತನಕ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಿಡಿಒ ಮತ್ತು ಕಾರ್ಯದರ್ಶಿಗಳ ಒಡನಾಟದಲ್ಲಿ ಪಂಚಾಯಿತಿಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ತೃಪ್ತಿ ಇದೆ ಎಂದರು. ನನ್ನ ಅವಧಿಯಲ್ಲಿ 19 ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರು, ಪಂಚಾಯಿತಿಯ ಎಲ್ಲ ನೌಕರ ವರ್ಗ, ಮೇಲಾಗಿ ದಕ್ಷ ಮತ್ತು ಪ್ರಾಮಾಣಿಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಒಟ್ಟುಗೂಡಿ ಕೆಲಸ ಮಾಡಿದ್ದರಿಂದ ಜಲಗಾರರ ವೇತನದ ಸಮಸ್ಯೆಯನ್ನು ಇಲ್ಲವಾಗಿಸಿದ್ದೇವೆ ಎಂದರು. ನನ್ನ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚಾಯಿತಿಗಳ ಅಭಿವೃದ್ಧಿಗೆ 15ನೇ ಹಣಕಾಸು ಯೋಜನೆಯಲ್ಲಿ 2 ಬಾರಿ ಮಾತ್ರ ಅನುದಾನ ನೀಡಿದ್ದಾರೆ. ಉಳಿದಂತೆ ಪಂಚಾಯಿತಿಯ ವ್ಯಾಪ್ತಿಯ ಹಳ್ಳಿಗಳಲ್ಲಿ ನೀರು ಮತ್ತು ಮನೆ ಕಂದಾಯವನ್ನು ವಸೂಲಿ ಮಾಡಿ ಆ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಿದ್ದೇವೆ. ಕಂದಾಯ ವಸೂಲಿ ಮಾಡಲು ಬಿಲ್ ಕಲೆಕ್ಟರ್, ಜಲಗಾರ ಮತ್ತು ಕಾರ್ಯದರ್ಶಿ ಬೆಳಿಗ್ಗೆ 8 ಗಂಟೆಗೆ ಕರ್ತವ್ಯಕ್ಕೆ ಹಾಜರಾಗಿ ನಮ್ಮ ಪಂಚಾಯಿತಿ ಅಭಿವೃದ್ಧಿಗೆ ಹೆಸರಾಯಿತು ಅಂದರು. ಅಣ್ಣ ತಮ್ಮಂದರಿಗಿಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಯದರ್ಶಿ ಮತ್ತು ಪಿಡಿಒ ಸಹಕಾರ ನನಗಿತ್ತು ಅಂತ ಹೇಳಲು ಸಂತಸವಾಗ್ತಿದೆ. 30 ತಿಂಗಳ ಇವರ ಒಡನಾಟವನ್ನು ಬಿಟ್ಟು ಹೋಗಲು ಸಂಕಟವಾಗ್ತಿದೆ ಅಂತ ಅಧಿಕಾರಿಗಳ ವರ್ಗದ ಸೇವೆಯನ್ನು ಸ್ಮರಿಸಿದ್ರು. ಗೊಂದಲವಿಲ್ಲದ ಪಂಚಾಯಿತಿಯನ್ನು ನೋಡಲು ಸಾಧ್ಯವಿಲ್ಲ. ಅದರಂತೆ ನಾನು ಕೂಡ ಅಧಿಕಾರ ಸ್ವೀಕರಿಸಿದಾಗ ಇದ್ದಂತಹ ಗೊಂದಲಗಳನ್ನು ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಎಲ್ಲವನ್ನ ಬಗೆಹರಿಸಿದ್ದಾರೆ. ನಾವು 11 ಮಂದಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರಿದ್ದೇವೆ. 8 ಮಂದಿ ಬೇರೆಯವರಿದ್ದಾರೆ. ನಮ್ಮಲ್ಲಿ ಒಬ್ಬ ಖಾಲಿ ಡಬ್ಬ ರೀತಿಯಲ್ಲಿ ನಾಯಕರಿದ್ದಾರೆ. ಅವರಿಂದಲೇ ಒಂದಷ್ಟು ಗೊಂದಲಗಳು ಏರ್ಪಟ್ಟಿದ್ವು. ಇವು ನಮಗೆ ಲೆಕ್ಕಕ್ಕಿಲ್ಲದವು ಅಂತ ಹೇಳಿದ್ರು. ನಮ್ಮ ಅವಧಿಯಲ್ಲಿ ಮೈಲುಗಲ್ಲು ಎನ್ನುವ ಹಾಗೆ ಪಂಚಾಯಿತಿಯನ್ನು ನವೀಕರಣ ಮಾಡಿಸಲಾಗಿದೆ. ಕೋವಿಡ್ ಕಾಲದಿಂದ ಈ ತನಕ ಇದ್ದ ಜಲಾಗಾರ ವೇತನವನ್ನು ಇವತ್ತಿನ ತನಕ ಪೂರ್ಣವಾಗಿ ಪಾವತಿಸಲಾಗಿದೆ. ಆ ಮೂಲಕ ಆ ಕುಟುಂಬಗಳಲ್ಲಿ ಸಂತಸ ಬೆಳಗುವಂತೆ ಮಾಡಿದ್ದೇವೆ. ಒಟ್ಟಾರೆ ನನ್ನ ಅವಧಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿಯತ್ತ ಸಾಗಿದೆ ಎಂಬ ತೃಪ್ತಿ ನನಗಿದೆ ಅಂದರು. ಪಂಚಾಯಿತಿಯಲ್ಲಿ ನಾವು 30 ತಿಂಗಳು ಅಧಿಕಾರ ಅಧ್ಯಕ್ಷರಾಗಿ 30 ತಿಂಗಳಾಯಿತು. 30 ತಿಂಗಳಲ್ಲಿ ಈಗ ಕೊನೆ ಹಂತ ಅಂತಂದರೆ ಪಂಚಾಯಿತಿ ನಮ್ಮ ಟರ್ಮ್ ಏನಿದೆ, ಟರ್ಮ್ ಒಂದು ಅವಧಿ ಕೊನೆ ದಿನ ಇವತ್ತು. ಅದಕ್ಕಾಗಿ ಎಲ್ಲ ನಮ್ಮ ಪಂಚಾಯಿತಿಯ ಉಪಾಧ್ಯಕ್ಷರಿರ್ಬೋದು, ಈ 10 ಹಳ್ಳಿ ಸದಸ್ಯರಿರ್ತಕ್ಕಂಥ ಬೀಳ್ಕೊಡುಗೆ ಕಾರ್ಯಕ್ರಮ ಅಂದರೆ ಸೆಂಡ್ ಆಫ್ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಸರ್. ಪಂಚಾಯಿತಿ ಸದಸ್ಯರ ಸಹಕಾರ ಹೇಗಿತ್ತು ಅಂತಂತಂದರೆ, ಒಂದು ಮನೆಯಲ್ಲಿ ಅಣ್ಣ ತಮ್ಮಂದರಿಗಿಂತ ಹೆಚ್ಚಾಗಿ ನಾನು ಸಹಕರಿಸಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಈಗ ಪಾರ್ಟಿ ಯಾವುದೇ ಇರ್ಬೋದು, ಪಾರ್ಟಿ ಯಾವುದೇ ಇದ್ರೂ ನಾವೆಲ್ಲರೂ ಒಂದು ಒಗ್ಗೂಡಿಸ್ಕೊಂಡು ಒಂದು ಅಣ್ಣ ತಮ್ಮಂದ್ರ ಥರ ನಾವು ಪಂಚಾಯಿತಿಯಲ್ಲಿ ಎಲ್ಲ ಸಹಕರಿಸ್ಕೊಂಡು ತುಂಬ ಯಾವುದೇ ರೀತಿಯಾದ ಗೊಂದಲ ಏನು ನಮಗೆ ಪಂಚಾಯಿತಿಯಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತಂದರೆ ಆ ಕಮಿಟಿ ಆ ಥರ ಅನ್ಯೋನ್ಯವಾಗಿ ಅಣ್ಣ ತಮ್ಮಂದ್ರ ಥರ ನಾವು ಈ ಪಂಚಾಯಿತಿ ಕಮಿಟಿ ಅಷ್ಟು ಅನ್ಯೋನ್ಯವಾಗಿದ್ವಿ. ಅದೇ ರೀತಿ ಸಹಕರಿಸ್ಕೊಂಡು ಅವರು ನಂಗೆ ಸಹಕಾರ ಕೊಟ್ಟಿದ್ದಾರೆ, ನಾನು ಅವ್ರ ಸಹಕಾರ ಕೊಟ್ಟು ಒಂದು ಅಣ್ಣ ತಮ್ಮಂದ್ರ ಥರ ಪಂಚಾಯಿತಿ ಮುನ್ನಡೆಸ್ಕೊಂಡು ಹೋಗಿದ್ದೀವಿ. ಈ ಪಂಚಾಯಿತಿಗೆ 10 ಹಳ್ಳಿ ಸೇರುತ್ತೆ. 10 ಹಳ್ಳಿಯಿಂದ 19 ಸದಸ್ಯರ ಬಲ ಹೊಂದಿರತಕ್ಕಂಥ ಪಂಚಾಯಿತಿ ಇದು. ನಮ್ಮ ಅವಧಿಯಲ್ಲಿ ಹಿಂದೆ ಇರ್ತಕ್ಕಂಥ ಕಮಿಟಿ ಇತ್ತು, ಅದು ನಮ್ಮ ಬಿಜೆಪಿ ಕಮಿಟಿನೇ. ಕಾರಣಾಂತರಗಳಿಂದ ಕೋವಿಡ್ ಒಂದು ಸಂದರ್ಭ, ಆ ಕೋವಿಡ್ ಸಂದರ್ಭದಲ್ಲಿ ಆ ರೀತಿಯಾಗಂತ ನಾವು ಪಾಪ ಎಲ್ಲ ರೀತಿಯ ಹಿಂದೆಯಿಂದ ಅಧ್ಯಕ್ಷರು ಸಹ ಅವರು ಅದೇ ರೀತಿ ಮುನ್ನಡೆಸ್ಕೊಂಡ್ ಬಂದ್ರು. ತದನಂತರ ಕೋವಿಡ್ ಒಂದು ಇದಾಯಿತು. ಕೋವಿಡ್ ಇದಾದ್ಮೇಲೆ ಮತ್ತೆ 30 ತಿಂಗಳ ಅವಧಿ ನಮಗೆ 2ನೇ ಟರ್ಮ್ ಏನಿದೆ 5 ವರ್ಷ ಅವಧಿಯಲ್ಲಿ 2 ಟರ್ಮ್ ಮಾಡಿತ್ತು. 2ನೇ ಅವಧಿಯಲ್ಲಿ ನಾವೊಂದು ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೇನೋ. ಅದೇ ಸ್ಥಾನಕ್ಕೆ ಬಂದಾಗ ನಾವು ಪಂಚಾಯಿತಿ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದೀವಿ. ಯಾವುದೇ ರೀತಿಯಲ್ಲಿ ಪಂಚಾಯಿತಿ ಈಗ ಮೇಜರ್ ಏನಿದೆ ಪ್ರಾಬ್ಲಮ್ ನಮಗೆ ಈಗ ಬಂದಂತ ರಾಜ್ಯ ಸರ್ಕಾರ ಈ ಬಿಟ್ಟಿ ಭಾಗ್ಯ ಒಂದು ಕೊಟ್ಟು ಈ ಪಂಚಾಯಿತಿಗಳನ್ನ ಕಡೆಗಣನೆ ಮಾಡ್ತು. ಆ ಬಿಟ್ಟಿ ಭಾಗ್ಯ ಕೊಡೋದು ಬಿಟ್ಟು ಅದೇ ಭಾಗ್ಯನ ಪಂಚಾಯಿತಿಗಳಿಗೆ ಅನುದಾನ ಕೊಟ್ಟಿದೆ. ತುಂಬಾ ಚೆನ್ನಾಗಿತ್ತು. 15ನೇ ಹಣಕಾಸಿನ ಅಂತಂದು ಇದೇ 2.5 ವರ್ಷದಲ್ಲಿ ನಮ್ಗೆ ಕೊಟ್ಟಿರೋದು ಎರಡೇ ಸಲ ವರ್ಷಕ್ಕೆ 2 ಸಲ ಬರ್ತಕ್ಕಂಥದ್ದು ನಮಗೆ ಅನುದಾನ. ಈ 2.5 ವರ್ಷ 30 ತಿಂಗಳ ಅವಧಿಯಲ್ಲಿ 2 ಸಲ ಬಂದಿರ್ತಕ್ಕಂಥದ್ದು. ಈ ಅವಧಿಯಲ್ಲಿ ನಮಗೆ ಪಂಚಾಯಿತಿ ಕೊನೆ ಭಾಗದಲ್ಲಿದೆ ಹೊಸಹುಡಿ ಗ್ರಾಮ ಪಂಚಾಯಿತಿ. ಈಗ ನಮ್ಮ ಗ್ರಾಮ ಪಂಚಾಯಿತಿಗೆ ಯಾವುದೇ ರೀತಿಯಾದಂಥ ಲೇಔಟ್ ಇನ್ನೊಂದು ಕ್ರೋಢೀಕರಣ ಕಂದಾಯ ಇದು ಕ್ರೋಢೀಕರಣ ಆಗುವಂಥ ದಾರಿ ಇಲ್ಲ, ಮಾರ್ಗಗಳಿಲ್ಲ. ಅದರಲ್ಲಿ ಏನಾಗಿದೆ ಅಂದರೆ ನಾವು ಪಂಚಾಯಿತಿಯ ಕಂದಾಯಗಳೇನಿದೆ ಆ ಕಂದಾಯಗಳು ವಸೂಲಿ ಮಾಡಿಕೊಂಡು ಈ ನಮ್ಮ ಪಂಚಾಯಿತಿ ಏನಿದೆ ನಮ್ಮ ಈ ಸ್ಟಾಫ್ ಏನಿದೆ ಆ ಸ್ಟಾಫು ನಾವು ಒತ್ತಡ ಏರಿ ಅಂತ ತುಂಬಾ ಒತ್ತಡ. ಬೆಳಗ್ಗೆ ಒಂದು 8 ಗಂಟೆಗೆಲ್ಲ ಅವರು ಕಾರ್ಯಕರ್ತರಾಗ್ತಾ ಇದ್ರು ಅಂತ ಸ್ಟಾಫ್ ಏನಿದೆ
ವಾಟರ್ ಮ್ಯಾನ್ಸ್ ಇರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ಈ ಪಂಚಾಯತಿ ಕಾರ್ಯದರ್ಶಿ ಇರ್ಬೋದು, PDO ಇರ್ಬೋದು. 8 ಗಂಟೆಗೆ ಕಾರ್ಯಕ್ಕೆ ಜಾಯಿನ್ ಆಗಿ ಮನೆ ಹಳ್ಳಿಗೂ ಹೋಗಿ ಮನೆಗೂ ಸುತ್ತಾಡಿಕೊಂಡು ಕಂದಾಯ ನೀರಿನ ಸಂಗ್ರಹಣೆ ಮಾಡಿಕೊಂಡು ಈ ಪಂಚಾಯತಿ ಒಂದು ಡೆವಲಪ್ಮೆಂಟ್ ತಗೊಂಬಂದಿದ್ದೀವಿ. ಈಗ ಅಂತ ಕಾರ್ಯದರ್ಶಿ ಬೇಕು ನಮ್ಮ ಕೆಲವು ಪಂಚಾಯತಿಗಳಿಗೆ. ಯಾಕೆ ಅಂತಂದ್ರೆ ಅಂತ ಕಾರ್ಯದರ್ಶಿ ಅಂತಂದ್ರೆ ನಾವ್ ಹೇಳ್ಕೊಳಕ್ ಆಗಲ್ಲ. ಇವತ್ತು ನಾವು ಆ ನಾವು ಈ 30 ತಿಂಗಳಲ್ಲಿ ಹೊರಗಡೆ ಹೋಗ್ತಾ ಇದ್ರೆ ತುಂಬಾ ನೋವಾಗ್ತಾ ಇದೆ. ಯಾಕೆ ಅಂತಂದ್ರೆ ಒಂದು ಅಣ್ಣ ತಮ್ಮಂದ್ರಿಗಿಂತ ಮನೆ ಯಜಮಾನನ್ ತರ ನಾವು ಅಧ್ಯಕ್ಷರಾಗಿದ್ದೀವಿ, ಇಲ್ಲ ಅಂತ ಹೇಳಿಲ್ಲ. ಬಟ್ ನಮ್ಗೆ ಅನ್ನೋದು ಸಪೋರ್ಟ್, ಒಂದು ಭುಜ ಕೊಟ್ಟು ನಮಗೆ ಯಾವ ರೀತಿ ನಡ್ಕೊಬೇಕು, ನಾವು ಅವ್ರಿಬ್ರು ಕುಂತ್ಕೊಂಡು ಯಾವ ರೀತಿ ಈ ಪಂಚಾಯತಿ ಮುನ್ನಡೆಸ್ಕೊಂಡು ಹೋಗ್ಬೇಕಂತದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಅವ್ರು ನಮ್ಗೆ. ಯಾಕೆಂದ್ರೆ ಒಂದು ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಿನಾಗಿ ಎಲ್ಲೇ ಒಂದು 19 ಸದಸ್ಯರ ಬಲ ಇರ್ತಕ್ಕಂಥ ಈ ಪಂಚಾಯತಿಯಲ್ಲಿ 19 ಜನನು ಒಗ್ಗೂಡಿಸ್ಕೊಂಡು ಯಾವುದೇ ಹಳ್ಳಿಯಲ್ಲಿ ಇರ್ಬೋದು, ಒಂದು ನೀರಿನ ಸಮಸ್ಯೆ ಇರ್ಬೋದು, ಒಂದು ಕ್ಲೀನಿಂಗ್ ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು, ಏನೇ ಇರ್ಬೋದು. ಬಟ್ ಅವ್ರು ಕೊಟ್ಟಂತ ಮಾರ್ಗದರ್ಶನ, ಅವ್ರು ಕೊಟ್ಟಂತ ನಾವಿಬ್ರು ಒಟ್ಟಿಗೆ ಸೇರಿಕೊಂಡು ಎಲ್ಲ ಹಳ್ಳಿಯಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲದೆ ಸಮಸ್ಯೆ ಇಲ್ಲದಿರ ಬಗೆಹರಿಸ್ಕೊಂಡ್ ಬಂದಿರ್ತಾರೆ. ಯಾಕಂದ್ರೆ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತಂದಾಗ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇಂತಹ ಅಧಿಕಾರಿಗಳು ಬೇಕು. ಯಾಕೆ ಅಂತಂದ್ರೆ ಇಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದ್ದಾಗ ಪಂಚಾಯತಿ 100ಕ್ಕೆ 100ರಷ್ಟು ಮುಂದುವರಿಯುತ್ತೆ. ಯಾಕೆಂದ್ರೆ ಅವ್ರ ಶ್ರಮ ಎಲ್ಲ ನಾವು ಒಂದು 35 ವರ್ಷ ರಾಜಕಾರಣದಲ್ಲಿ ನಾವು ನೋಡ್ಕೊಂಡ್ ಬಂದಿರ್ತಕ್ಕಂಥದ್ದೇ. ಈ 35 ವರ್ಷ ರಾಜಕಾರಣದಲ್ಲಿ ನೋಡ್ಕೊಂಡ್ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈಗ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಫಸ್ಟ್ ಟೈಮ್ ನಾವು ನೋಡಿರ್ತಕ್ಕಂಥದ್ದು. ಹಿಂದೆ ಭಾಗ್ಯಶ್ರೀ ಅಂತ ಮೇಡಮ್ ಇದ್ರು, ಅವರು ಇವಾಗ RDP ಆಫೀಸರ್, ಹೆಡ್ ಆಫೀಸಲ್ಲಿ ಇದ್ದಾರೆ. RDP ಆಫೀಸಲ್ಲಿ ಅವರು ತುಂಬಾ ಇದೇ ರೀತಿಯಾಗಿ ಕೆಲಸ ಮಾಡಿದಂಥವ್ರು. ಇದನ್ನ ಮೊಟ್ಟಮೊದಲು ಇದು 2ನೇ ರೀತಿ ನೋಡಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ಇಂಥ ಅಭಿವೃದ್ಧಿ ಅಧಿಕಾರಿ ಇದ್ರೆ ಪ್ರತಿ ಗ್ರಾಮ ಪಂಚಾಯತಿನೂ ಅದು ಮುಂದುವರೆದು ಯಾವುದೇ ರೀತಿ ಸಂಶಯವಿಲ್ಲ. ಏನ್ ಸರ್ ಅವ್ರ ಹೆಸರು? ಸತ್ಯ ಪ್ರದೀಪ್ ಅಂತ ಹೇಳ್ಬಿಟ್ಟು ಸರ್ ಅವರು. ಗೊಂದಲ ಪ್ರತಿ ಪಂಚಾಯತಿಯಲ್ಲಿ ಗೊಂದಲ ಇರೋದು ಸಹಜ, ಅದರಲ್ಲಿ 2ನೇ ಮಾತಿಲ್ಲ. ನಮಗೆ ಏನಿದೆ, ನಮ್ಮ ಈಗ MP ಆಗಿರ್ತಕ್ಕಂಥ ನಮ್ಮ ಸುಧಾಕರಣ್ಣ ಅವರು ನಮಗೆ ಏನೇ ಗೊಂದಲ ಇದ್ರು ಬಗೆಹರಿಸಿದ್ದಾರೆ. ಅದರಲ್ಲಿ 2ನೇ ಮಾತಿಲ್ಲ. ಇವತ್ತು ಅವರ ಆಶೀರ್ವಾದ, ಕೃಪಾಕಟಾಕ್ಷ ನಮಗೆ, ಅವರು ನಮ್ಮ ಮೇಲೆ ಇರೋವರೆಗೂ ನಮ್ಗೆ ಯಾವುದೇ ಗೊಂದಲ ಅಂತ ಇಂಥದ್ದು ಮತ್ತದ್ದು ನಮಗೆ ಅಲ್ಲಿ ಹತ್ರ ಬರೋಂಥ ಪ್ರಶ್ನೆ ಇಲ್ಲ. ಆದ್ರೂ ಸಹ ನಮ್ಮ ಈ ಲೋಕಲ್ ಅಲ್ಲಿ ಇದ್ದಾರೆ, ಈ ಖಾಲಿ ಡಬ್ಬ ಅಂತ ಹೇಳ್ತಾ ಇರಲ್ಲ, ಆ ಖಾಲಿ ಡಬ್ಬ ಇದಾರಲ್ಲ ಲೋಕಲ್ ಅಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಇದ್ದಾರೆ ನಮ್ಮ ಪಂಚಾಯತಿ, ನಮ್ಮ ಪಕ್ಕದ ಹಳ್ಳಿಯಲ್ಲಿ ಒಬ್ಬ ಖಾಲಿ ಡಬ್ಬ. ಅವರು ಈಗ ನಾವು 11 ಸದಸ್ಯರ ಬಲ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ, 19 ಜನ 11 ಜನ ನಾವು BJP ಇದ್ವಿ. ಅದರಲ್ಲಿ ಈಗ ನಮ್ಮ BJPಯಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕರು ಈಗ NDA ಮೈತ್ರಿ ಆಗಿದೀವಿ. ಈಗ ಅದರಲ್ಲಿ ಇಲ್ಲ NDA ಮೈತ್ರಿ ಆಗಿದೀವಿ. ಈಗ ಆಗ ನಮ್ಮ ಮೈತ್ರಿ ಆಗಿರ್ಲಿಲ್ಲ. ಆಗ ನಮ್ಮ MP ಸುಧಾಕರಣ್ಣ ಅವರು ನಮಗೆ ಬಲವಾಗಿ ಅವರ ಆಶೀರ್ವಾದ ನಮ್ಮ ಮೇಲೆ ಇತ್ತು. ಅವರ ಮಾರ್ಗದರ್ಶನದಂತೆ ನಾವು ಬಂದಿದ್ವಿ, ಆಯ್ಕೆ ಆದ್ವಿ. ಅದೇ ರೀತಿ ಅವ್ರ ಮಾರ್ಗದರ್ಶನ ಏನು ಮಾರ್ಗದರ್ಶನ ಕೊಟ್ಟಿವಿ, ಅದೇ ರೀತಿ ಪಂಚಾಯತಿನ ಮುನ್ನಡೆಸ್ಕೊಂಡು ಹೋಗಿದ್ದೀವಿ. ಯಾವುದೇ ಗಲಾಟೆ ಇಲ್ಲದೆ ಸಂತೋಷ. ಆದರೂ ಸಹ ನಮ್ಮ ಪಂಚಾಯತಿ ಒಬ್ಬ ಗಣ್ಯ ವ್ಯಕ್ತಿ, ಅದು ಖಾಲಿ ಡಬ್ಬ. ಅವರಿಂದ ಏನಿಲ್ಲದೆ ಇರ್ತಕ್ಕಂಥದ್ದಿಲ್ಲ. ಅವರಿಂದ 50 ಓಟ್ ಇಲ್ಲ, ಅವ್ರ 50 ಓಟ್ ಇಲ್ಲ. ಪ್ರತಿಯೊಂದು ಇದರಲ್ಲಿ ಒಂದು ನಾಯಕತ್ವ ವಹಿಸ್ಕೊಂಡ್ ಬಂದು ಈ ಪಂಚಾಯತಿ ಇದೆ. ಈಗ 11 ಜನ ಸದಸ್ಯರು ಬಲ ಇದ್ದುಕೊಂಡು ನಾವು ಎದುರಾಳಿಗಳ ಹತ್ರ ಹೋಗಿ ಮಾತುಕತೆ ಮಾಡಿದ್ರು. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಹಣ ತಗೊಂಡು ದುರುಪಯೋಗ ಮಾಡ್ಕೊಂತ ವ್ಯಕ್ತಿ. ಆದ್ರೂ ನಮ್ಗೆ ನಮ್ಮ ಡಾಕ್ಟರ್ ಸುಧಾಕರಣ್ಣ ಅವರ ನಮಗೆ ಅವ್ರ ಸಹಾಯ ಇತ್ತು. ಅವರಿಂದ ನಮ್ಗೆ ಯಾವುದೇ ರೀತಿಯಾದ ಗೊಂದಲ ಇಲ್ಲ. ಅವ್ರ ಆಶೀರ್ವಾದದಂತೆ ನಾವು ಅಧ್ಯಕ್ಷನಾದೆ. ಅವರು ಹಾಕೊಟ್ಟಂತ ಮಾರ್ಗದರ್ಶನ ನಡ್ಸ್ಕೊಂಡು ಹೋಗಿದ್ದೀನಿ. ಅವ್ರಿಗೂ ಅವ್ರು ಏನ್ ನಮ್ಗೆ ಒಂದು ಗೈಡೆನ್ಸ್, ಈ ಅಜೆಂಡಾ ಕೊಟ್ಟಿದ್ರು, ಈ ರೀತಿ ಪಂಚಾಯತಿಯಲ್ಲಿ ನೀನು ಮುನ್ನಡೆಸ್ಕೊಂಡು ಹೋಗಿ ಒಂದು ಅಜೆಂಡಾ ಕೊಟ್ಟಿದ್ರು. ಆ ಅಜೆಂಡಾವನ್ನು ನಾನು ಸಂಪೂರ್ಣವಾಗಿ ಪೂರೈಸಿದೆ. ನನ್ನ ಮನಸ್ಸು ಸ್ಫೂರ್ತಿಯಾಗಿ ಸಂತೋಷ ಆಗ್ತಿದೆ ಸರ್ ನಮಗೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.